ಪ್ರಿಯ ರೈತ ಬಾಂಧವ, ನಾನು ಸಂತೋಷ್ ಗೌಡ, ವೆಲ್ಕಮ್ ಕಂಪ್ನಿ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕ್ರಾಪ್ ಸೈನ್ಸ್ನ ಹೊಸ ತಳಿಯಾದ ವಾಲಿ ಟೊಮೊಟೊ ಬೆಳೆ ಭಿಕ್ಷೆಗೆ ನಮ್ಮ ಮನೋಜ್ ಕುಲಕರ್ಣಿ ಸಾಹೇಬರು ಬಂದಿದ್ದಾರೆ. ಹಾಗೆ ನಮ್ಮ ನರ್ಸರಿ ಸಾಹುಕಾರ್ ಸಹ ಇದ್ದಾರೆ. ನಮ್ಮ ಸಾಹೇಬರು ಎರಡು ಮಾತಾಡ್ತಾರೆ. ನಮಸ್ಕಾರ. ತಮ್ಮ ಹೆಸರು? ರವಿ ಅಂತ ಹೇಳ್ಬಿಟ್ಟು. ರವಿ ಅವರು. ಇದು ಯಾವ ಊರು ಇದು? ಸರ್, ಇದು ಹನ್ನಳ್ಳಿ ಗ್ರಾಮ ಅಂತ ಹೇಳ್ಬಿಟ್ಟು. ಬಟ್ ನಾವು ಬಂದು ಬಿಳಿಕೆರೆಯಲ್ಲಿ ನೆಟ್ಟು ಬಿಳಿಕೆರೆನೆ. ನಮ್ಮದು ಮೇನ್ ರೋಡಲ್ಲೇ ಹೈಟೆಕ್ ನರ್ಸರಿ ಅಂತ ಹೇಳ್ಬಿಟ್ಟು ಸಿದ್ದೇಶ್ವರ ಹೈಟೆಕ್ ನರ್ಸರಿನೂ ಇದೆ. ಓಕೆ. ಸೊ ನಾವು ಇಲ್ಲಿ ಹನ್ನಳ್ಳಿ ಗ್ರಾಮದಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 20 ಎಕರೆ ಲೀಸ್ಗೆ ಹಾಕೊಂಡಿದ್ವಿ ಇದನ್ನು ತರಕಾರಿ ಬೆಳೆಗೆ ಅಂತ ಹೇಳ್ಬಿಟ್ಟು. ಓಕೆ. ಸೊ ಅದರಲ್ಲಿ ಈಗ ಪ್ರೆಸೆಂಟು 10 ಎಕರೆ ಟೊಮೊಟೊ ಮಾಡಿದ್ವಿ. 10 ಎಕರೆದಲ್ಲಿ ಯಾವ ತಳಿ ಹಾಕಿದ್ರಿ ಈಗ ನೀವು? ವೆಲ್ಕಮ್ದು ನಾವು ವೆಲ್ಕಮ್ದು ವಾಲಿ ಅಂತ ಹೇಳ್ಬಿಟ್ಟು ವಾಲಿ ತಳಿ ಹಾಕಿದ್ದೀರಿ. ಸೊ ಈ ವಾಲಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಭಿಪ್ರಾಯ? ಹಾಂ, ಮತ್ತು ಯೂನಿಫಾರ್ಮೆಂಟಲ್ ಆಗಲಿ, ಮತ್ತು ಗಟ್ಟಿತನ ಆಗ್ಬೋದು. ಮತ್ತು ಇನ್ನೊಂದೇನು ಅಂತಂದರೆ ಲಾಸ್ಟ್ವರೆಗೂ ಒಂದು ಸೈಜು, ಒಂದು ಸೈಜಲ್ಲಿ ಒಂದು ಸೈಜು ಯೂನಿಫಾರ್ಮಿಟಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ ಅಂತ ಇದೆ. ಸೊ ನೀವು ಸೈಜು, ಶೇಪು, ಶೈನಿಂಗು ಎವ್ರಿಥಿಂಗ್ ಚೆನ್ನಾಗಿದೆ. ಮತ್ತೆ ಇದು ಎಷ್ಟನೇ ಬೀಡು ಸರ್ ಇದು? ಸರ್, ಇದು ಈಗ 3ನೇ ಪಿಕ್ಕಿಂಗ್ ಮಾಡಿದ್ವಿ. 3ನೇ ಪಿಕ್ಕಿಂಗ್. ಇದು ಬಂದು 3ನೇ ಬೆಡ್. ಕಂಪಲ್ಸರಿ ಸರಾಸರಿ 3 ಬೆಡ್ಡಲ್ಲೂ ನಾವು ಟೊಮೊಟೊನೇ ಮಾಡ್ತೀವಿ. ಸೊ ಟೊಮಾಟೊ ಇದು 3ನೇ ಬೀಡುನು ಟೊಮಾಟೋನ ಮಾಡ್ತಾ ಇದ್ರಿ. ಆದ್ರೂ ನೀವು ತೋರಿಸ್ತಾ ಇದ್ದೀರಿ ಇಳುವರಿ ಹಿಂಗೆ ಕಚ್ಕೊಂಡಿದೆ. ಹೌದಾ? ನೋಡಿ ಸರ್, ಎಲ್ಲ. ಸೊ ನೋಡಿ ರೈತ ಬಾಂಧವರೇ, ಇಲ್ಲಿ ಇಷ್ಟು ಪ್ರಮಾಣದಲ್ಲಿ ಅಂದ್ರೆ ಇದು ಏನು ತೋರಿಸ್ಕೊಡುತ್ತೆ ಅಂತಂದ್ರೆ ಹೈ ಈಲ್ಡಿಂಗ್ ವೆರೈಟಿ ಅಂತ ತೋರಿಸ್ಕೊಡುತ್ತೆ. ಸಿಕ್ಕಾಪಟ್ಟೆ ಹೈ ಈಲ್ಡಿಂಗ್ ವೆರೈಟಿ. ಸೈಜು ಇದೆ, ಶೇಪು ಇದೆ, ಶೈನಿಂಗ್ನು ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಈಗ ನೀವು ಮಾರ್ಕೆಟ್ ಹಾಕ್ತಾ ಇದ್ದೀರಿ. ಸೊ ಮಾರ್ಕೆಟಲ್ಲಿ ಬೇಡಿಕೆ ಹೇಗಿದೆ? ಸರ್, ಏನು ತೊಂದರೆ ಸರ್. ಅವ್ರು ಏನಂತ ಹೇಳ್ತಿದ್ರೆ ಒಳ್ಳೆ ಶೈನಿಂಗ್ ಇದೆ, ಬಟ್ ಮಾಡ್ಲಿಕ್ಕೆ ಚೆನ್ನಾಗೂ ಇದೆ, ಗಟ್ಟಿ ಚೆನ್ನಾಗಿದೆ. ಲಾಂಗ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೋರ್ಟ್ ಆಗಬಹುದು, ಇಟ್ಕೊಳ್ಳೋಕೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆಲ್ಲ ಒಳ್ಳೆ ಚೆನ್ನಾಗಿ ಗಟ್ಟಿ ಇದೆ. ಒಳ್ಳೆ ಚೆನ್ನಾಗಿ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೋಸ್ಕರ ಲಾಂಗ್ ಟ್ರಾನ್ಸ್ಪೋರ್ಟಿಗೂ ಚೆನ್ನಾಗಿದೆ ಅಂತ ಇದ್ದಾರೆ. ಸೊ ನೀವು ಒಳ್ಳೆ ಅಭಿಪ್ರಾಯ ಹೇಳ್ತಾ ಇದ್ದೀರಿ. ಸೊ ಈಗ ಅಕ್ಕಪಕ್ಕದ ರೈತರಿಗೂ ಒಂದು ಮೆಸೇಜನ್ನು ಹೇಳಿ, ಏನಂತ, ಈ ವೆಲ್ಕಮ್ ಸೀಡ್ಸನ್ನು ವಾಲಿ ತಳಿ ಎಲ್ಲರೂ ಧಾರಾಳವಾಗಿ ಬೆಳಿಬೋದಾ? ಹೌದು ಸರ್, ಮಾಡ್ಬೋದು. ಧಾರಾಳವಾಗಿ ಬೆಳಿಬೋದು. ಯಾಕೆಂದರೆ ರೈತರಿಗೆ ಬೇಕಾಗಿರೋದು ಇಂಥ ತಳಿಗಳನ್ನೇ ಬೇಕು. ಅಟ್ಲೀಸ್ಟ್ ಇದು ಏನಾಗುತ್ತೆ ಅಂತಂದ್ರೆ ಸೈಜು ಮೇನ್ ನಮ್ಮ ಮಕ್ಕಳದು. ಯಾಕಂದ್ರೆ ಈ ವೈಟ್ ಸೋಲ್ಡ್ರಲ್ಲಿ ಕೆಲವೊಂದು ತಳಿಗಳು ಏನಾಯ್ತು ಅಂದ್ರೆ ಒಂದು 2 ಪಿಕ್ಕಿಂಗ್ ಆದ ತಕ್ಷಣನೇ ಮೀಡಿಯಂ ಬರೋಕ್ಕೆ ಶುರು ಆಗುತ್ತೆ. ಓಕೆ. ಫಿಲ್ಟರ್ ಮಾಡೋಕ್ಕೆ ಆಗ್ಬೋದು, ಸಮಸ್ಯೆ ಕಾಣಿಸ್ತಾ ಇಲ್ಲ. ಅಷ್ಟು 70% ಇದು ಒಳ್ಳೆ ಸೈಜ್ ಇದೆ ಅಂತ ಇದೆ. ಪಿಕ್ಕಿಂಗ್ ಮಾಡ್ಕೊ ಹೋದಂಗೆ ಅದು ಸೈಜ್ ಬರ್ತದೆ. ಸೊ ಹಂಗಾಗಿ ರೈತರಿಗೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ರೈತ ಮಾಡೋದ್ರಲ್ಲೂ ಏನು ಚೆನ್ನಾಗಿದೆ, ಮಾಡ್ಬೋದು ಸರ್. ಓಕೆ. ನಮಸ್ಕಾರ ರೈತ ಬಾಂಧವರೇ, ಈಗ ನಮ್ಮ ರವಿ ಅವರು ಸೈಜಲ್ಲಾಗಲಿ, ಶೇಪಲ್ಲಾಗಲಿ, ಕಲರಲ್ಲಾಗಲಿ, ಈವನ್ ಸಾರ್ಟಿಂಗ್ ಮಾಡೋದರಲ್ಲಾಗಲಿ ಎಲ್ಲದರಲ್ಲೂ ಅತ್ಯುತ್ತಮ ಒಂದು ತಳಿ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಸೀಡ್ಸ್ನ ವಾಲಿ ತಳಿ. ತಾವೆಲ್ಲರೂ ಇದನ್ನು ಬೆಳೆದು ಲಾಭ ಪಡೆದುಕೊಳ್ಬೇಕಂತ ವಿನಂತಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.